ಮೊದಲನೇದಾಗಿ ಇದು ನಮ್ಮ ಫಸ್ಟ್ ಶೋ ಆಗಿದ್ದು. ರಿಯಲಿ ಹ್ಯಾಪಿ. ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ಗೂ ಮೀರಿ ರೆಸ್ಪಾನ್ಸ್ ಸಿಕ್ಕಿದೆ. ರಿಯಲಿ ಹ್ಯಾಪಿ. ನಮ್ಮ ಇಡೀ ತಂಡ ಇಷ್ಟು ಕಷ್ಟಪಟ್ಟು ಮಾಡಿರೋ ಒಂದು ಮೂವಿಗೆ ಒಂದು ಏನೋ ಪ್ರತಿಫಲ ಅಂತ ಇವತ್ತು ನಮಗೆ ಸಿಕ್ಕಿದೆ. ಆ್ಯಂಡ್ ಸ್ಟಿಲ್ ಮೋರ್ ಟು ಗೋ. ಸೊ ವಿ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ದಯವಿಟ್ಟು ಮಿಸ್ ಮಾಡಿದೆ ಸಿನಿಮಾನ ನೋಡಿ. ಇನ್ನೂ ಸುಮಾರಷ್ಟು ಶೋಸ್ ಇದೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಪ್ರತಿದಿನ ಇದೆ. ಪ್ಲೀಸ್ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಈ ಥರದ ಮೂವಿ ಕನ್ನಡ ಇಂಡಸ್ಟ್ರಿನಲ್ಲಿ ಬರೋದು ಸಿಕ್ಕಾಪಟ್ಟೆ ಕಡಿಮೆ. ಈ ಥರ ಒಂದು ಟ್ರೈ ಮಾಡೋದೇ ಸಿಕ್ಕಾಪಟ್ಟೆ ಕಡಿಮೆ. ನಾವೊಂದು ಟ್ರೈ ಮಾಡಿದ್ದೀವಿ, ಅದಕ್ಕೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮಗೆ ತುಂಬ ಖುಷಿ ಇದೆ. ಸೊ ನೀವು ಎಲ್ಲರೂ ನೋಡಿ, ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು ಸಿನಿಮಾ ಅಂತ ನೀವೆಲ್ಲರೂ ನಮಗೆ ಹೇಳಬೇಕು. ನೀವೆಲ್ಲರೂ ಕೊಡೋ ಆ ಒಂದು ಚಿಕ್ಕ ರೆಸ್ಪಾನ್ಸು, ಆ ಪಾಸಿಟಿವ್ ರೆಸ್ಪಾನ್ಸೇ ನಮಗೊಂಥರ ತುಂಬ ಬಿಗ್ ಸಪೋರ್ಟ್ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಡೂ ವಾಚ್ ಆರ್ ಮೂವಿ ಅನ್ಶು. ನಿಮಗೆ ಹತ್ತಿರ ಆಗಿರೋ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾಳೆಯಿಂದ ಇನ್ನೂ ಸಾಕಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ. ಇದು ನಮ್ಮ ಇಡೀ ತಂಡ ಇಲ್ಲಿದೆ. ಅನ್ಶು ತಂಡ, ನಮ್ಮ ಗ್ರಹಣ ಟೀಮ್. ಸೊ ಎನಿವನ್ ಟು ಟಾಕ್? ಒಂದು ಪಾತ್ರವಾಗಿ ಜನರನ್ನ ಕಾಣೋದು, ಇಡೀ ಸಿನಿಮಾ ಪೂರ್ತಿ ಒಂದು ಪಾತ್ರ ಕ್ಯಾರಿ ಮಾಡೋದು, ಅದು ಚೆನ್ನಾಗಿತ್ತು ಆ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಎಸ್, ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ನನಗೆ ಅಂತಲ್ಲ, ನಮ್ಮ ಇಡೀ ತಂಡಂಗೆ ಅದೊಂದು ಚಾಲೆಂಜಿಂಗ್ ಆದಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಸಿನಿಮಾನಲ್ಲಿ ನಾನು ಮಾತ್ರ ಕಾಣಿಸ್ಕೊಳ್ತೀನಿ ಆ್ಯಂಡ್ ಎಲ್ಲನೂ ಹೇಗೆ ನಾನು ಲಾಸ್ಟ್ವರೆಗೂ ಕೂರಿಸ್ತೀನಿ ಅನ್ನೋದೇ ಎಲ್ಲರಿಗೂ ಅದೊಂಥರ ಚಾಲೆಂಜಿಂಗು. ಆ್ಯಂಡ್ ಎಲ್ಲೂ ಯಾರಿಗೂ ಏನೂ ಬೋರ್ ಆಗಿಲ್ಲ ಅಂತ ಯಾರೂ ಏನೂ ಹೇಳಿಲ್ಲ. ಸೊ ಅದೊಂದು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್. ಸೊ ಪ್ಲೀಸ್ ನೀವು ನೋಡಿ. ಆ್ಯಂಡ್ ಏನಿದೆ ಅಂಥದ್ದು ಕಂಟೆಂಟು, ಕ್ಯೂರಿಯಾಸಿಟಿ ಕಂಟೆಂಟು ಅಂತ ನಿಮಗೂ ಅನಿಸ್ತಾ ಇರುತ್ತೆ. ಡೆಫಿನೆಟ್ಲಿ ನೀವು ಅದನ್ನು ಯಾರಿಗೂ ನಾವು ಆ ಒಂದು ಪ್ರಾಮಿಸ್ ಏನು ಮಾಡಿದ್ವಿ ಬಿಗಿನಿಂಗಲ್ಲಿ, ಅದನ್ನು ಎಲ್ಲೂ ಲೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ. ಸೊ ಪ್ಲೀಸ್ ನೋಡಿ, ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಫಸ್ಟ್ ಬಾಲ್ ಬೌಂಡ್ರಿ ಸಿಕ್ಸ್ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ಟೈಮಿಂಗು ಥಿಯೇಟರ್ಸು ಖಂಡಿತ ಥಿಯೇಟರ್ಸು ಆಮೇಲೆ ಟೈಮಿಂಗ್ಸು ನಮಗೆ ಇನ್ನೂ ಒಳ್ಳೆ ಸ್ಲಾಟ್ಸ್ ಸಿಕ್ಕಿದ್ರೆ 6 ಬೌಂಡ್ರಿ ಸೆಂಚುರಿ ಎಲ್ಲನೂ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಆಡಿಯನ್ಸು ಇವಾಗ ಯಾರು ನೋಡಿದ್ದಾರೆ, ನೆಕ್ಸ್ಟ್ ಬೇರೆ ಯಾವ ಶೋ ನೋಡ್ತಾರೆ, ಅವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡಬೇಕಂತ. ರಿವ್ಯೂಸ್ ಕೊಡೋದು ಪ್ಲಸ್ ಅವ್ರದ್ದಾದಂಥ ಇದರಲ್ಲಿ ಶೇರ್ ಮಾಡಿದ್ರೂ ನಮಗೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಥಿಯೇಟರ್ಸು ಓಪನ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಥ್ಯಾಂಕ್ ಯು. ಚೆನ್ನಾಗಿದೆ. ತುಂಬ ಕನ್ವಿಕ್ಷನ್ ಆಗಿದೆ ಪ್ರತಿಯೊಂದು ವಿಷಯನೂ. ಥ್ಯಾಂಕ್ ಯು ಸರ್. ನಾನು ನೋಡ್ತಾ ಇದ್ದಾರೆ ಸಿನಿಮಾ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು. ಯು ಹ್ಯಾವ್ ಅ ವೆರಿ ಪ್ರೌಡ್ ಫೀಲಿಂಗ್ ಇನ್ ಐಸ್. ಥ್ಯಾಂಕ್ ಯು. ಅಂದರೆ ಎಲ್ಲ ಕತೆ ಮೇಲೆ ಸರ್. ಅಗೇನ್ ಅಂದರೆ ನಮ್ಮ ಡೈರೆಕ್ಟರ್ ತುಂಬ ಒಳ್ಳೆ ಕತೆ ಮಾಡಿದ್ದಾರೆ. ಒಂದು ಆರ್ಡಿನರಿ ವುಮೆನ್ ಎಕ್ಸ್ಟ್ರಾರ್ಡಿನರಿ ಸಿಚುವೇಷನಲ್ಲಿ ಬಂದು ಸೊಸೈಟಿಯಲ್ಲಿ ಏನು ನಡೀತಾ ಇದೆ, ಆ ಸೊಸೈಟಿ ಪ್ರಾಬ್ಲಮ್ಸ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ತಾನೇ ಆ ಹೆಣ್ಣು ಏನಂದರೆ ಅವಳೇ ಹೋಗ್ಬಿಟ್ಟು ಫೈಟ್ ಮಾಡೋದೇನೋ ದೊಡ್ಡ ಮೆಸೇಜ್ ಸರ್ ಇದು ಆ್ಯಕ್ಚುಲಾಗಿ. ಅಂದರೆ ಇವಾಗ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ನಡೀತಾ ಇದೆ. ಸೊ ಯಾರೋ ಬಂದು ಮಾಡ್ತಾರೆ ಅಂತ ಅವ್ರು ಕಾಯ್ತಾ ಇಲ್ಲ. ಸೊ ಹನ್ನೊಂದನೇ ಅವತಾರ ಕಾಯ್ತಾ ಇಲ್ಲ, ಅವರು ಕಾಳಿಕಾ ಅವತಾರ ಅವರೇ ತಾಳ್ತಾ ಇದ್ದಾರೆ. ಸೊ ಅದೊಂದು ದೊಡ್ಡ ಮೆಸೇಜ್ ಈ ನಿಶಾ ಮೇಡಮ್ ಅವ್ರ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ, ಅಂದರೆ ಎಲ್ಲರಿಗೂ ಹೇಳಿದ್ದೀವಿ. ಸೊ ಎಲ್ಲರೂ ಬಂದು ನೋಡಿ. ಇನ್ನೂ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ನೀವು ಬಂದು ನೋಡಿ, ಅದನ್ನು ಅಂದರೆ 4 ಜನಕ್ಕೆ ಗೊತ್ತಾದರೆ ನಾವು ಮಾಡಿದ್ದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಸೊ ಜೊತೆ ಕತೆ ನರೇಷನಲ್ಲಿ ಒಂದು 2-3 ಥರದ ಹಿಂಗೆ ಓಪನ್ ಆಗುತ್ತೆ. ಅಂದರೆ ಹೆಣ್ಣು ಮಕ್ಕಳ ಶೋಷಣೆ ಜೊತೆಗೆ ಮಗುವಿನ ಹತ್ಯೆ ಅಂತ ಕೂಡ ಒಂದು ವಿಚಾರ ಬರುತ್ತೆ. ಅಂದರೆ ಇದೆಲ್ಲೂ ಸೂಕ್ಷ್ಮ ಸಂವೇದನೆ ಮೂಲಕ ಹೇಳೋದಂಥ ವಿಚಾರ. ಇದು ಹೆಂಗೆ ಅಪ್ಲಿಕೇಬಲ್ ಆಯಿತು ಸರ್? ಅಂದರೆ ಇದು ಇವಾಗಿಂದಲ್ಲ ಸರ್, ತುಂಬ ಹಿಂದೆಯಿಂದ ಬಂದಿರೋದು. ಇವಾಗ ಕಮ್ಮಿ ಆಗಿದೆ ಅಂದ್ಕೊಂಡಿದ್ದಾರೆ, ಬಟ್ ಇನ್ನೂ ಕಮ್ಮಿ ಆಗಿಲ್ಲ ಅದು. ಸೊ ಇವಾಗ ತೋರ್ಸೋಕ್ಕೆ ಆ ಥರ ಕಮ್ಮಿ ಆಗಿದೆ ಅನ್ನೋ ಥರ ಇದೆ, ಬಿಟ್ಟರೆ ಇನ್ನೂ ಅದು ನಡೀತಾ ಇದೆ. ಅಂದರೆ ಭ್ರೂಣ ಹತ್ಯೆಗಳು, ಹೆಣ್ಮಕ್ಳು ಆಗಬೇಕು, ವಂಶೋದ್ಧಾರಕ ಅಂಶ ಇದ್ದರೆ ಸಾಕು. ನಮ್ಮ ಅಂಶ ಇದ್ದರೆ ಸಾಕು, ವಂಶ ಬೇಕಾಗಿಲ್ಲ. ನಮ್ಮ ಅಂಶ ಹೆಣ್ಮಗಳ ವಿಷಯದಲ್ಲಿ, ಹೆಣ್ಮಗಳಾಗೇ ಇರಲಿ ಗಂಡ್ಮಗಳಾಗಿರಲಿ, ನಮ್ಮ ಅಂಶ ಇರಬೇಕು, ಅದೇ ವಂಶ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಒಂದು ಫೈನಲ್ ವರ್ಡ್ ಟು ದಿ ಆಡಿಯನ್ಸ್. ಅಂದರೆ ತುಂಬ ಜನಕ್ಕೆ ಸಿನಿಮಾ ನೋಡೋದು ಆಸೆ ಪಟ್ಟು ಒಂದಷ್ಟು ಜನಕ್ಕೆ ಇನ್ನೂ ಥಿಯೇಟರ್ ಸಿಕ್ಕಿರಲ್ಲ, ಅಂದರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಹೇಗೆ ವೆಲ್ಕಮ್ ಮಾಡ್ತೀವಿ ಆಡಿಯನ್ಸ್ಗೆ? ಅದೇ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಲಿಮಿಟೆಡ್ ಶೋಸ್ ಇದೆ, ಬಟ್ ನಾಳೆಯಿಂದ ಸುಮಾರಷ್ಟು ಥಿಯೇಟರ್ಸ್ಗಳಲ್ಲಿ ಓಪನ್ ಆಗ್ತಾ ಇದೆ. ಅದು ನೀವು ಬುಕ್ ಮೈ ಶೋನಲ್ಲಿ ನೀವು ನೋಡಬಹುದು. ಶೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ. ನನ್ನ ಅಕೌಂಟ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಸ್, ನಮ್ಮ ಅಕೌಂಟ್ ಏನಿದೆ ಅದನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆಲ್ರಿಗೂ ಈಸಿ ಆಗುತ್ತೆ. ಆ್ಯಂಡ್ ಈಸಿಲಿ ಬುಕ್ ಮೈ ಶೋ ಓಪನ್ ಮಾಡಿ ಅನ್ಶೋ ಅಂತ ಟೈಪ್ ಮಾಡಿದರೆ ಈಸಿಲಿ ಗೊತ್ತಾಗುತ್ತೆ ಯಾವ್ಯಾವ ಶೋಸ್, ಯಾವ್ಯಾವ ಥಿಯೇಟರ್ಸ್, ನಿಮ್ಮ ಮನೆಗಳಿಗೆ ಯಾವ್ಯಾವ ಹತ್ರ ಆಗಿರೋ ಥಿಯೇಟರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಆ್ಯಂಡ್ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಆರ್ ಟೀಮ್, ಸಪೋರ್ಟ್ ಮೀ.
ಸರ್ ಈ ಮುಖಾಂತರ ನಾನು ನಿಮಗೆ ಕೇಳ್ತೀನಿ, ನಿಮಗೆ ಹೆಂಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿದೆ. ಅಂದರೆ ನಾನು ಈ ಮುಖಾಂತರ ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನೀವೇ ತಲುಪಿಸ್ಬೇಕು ಇವಾಗ. ಅಂದರೆ ನಮ್ಮ ಕೆಲಸ ಏನಿದೆ ಎಲ್ಲ ಮಾಡಿದ್ದೀವಿ. ಇಲ್ಲಿ ಏನು ಆಡಿಯನ್ಸ್ ಏನು ನೀವು ರೆಸ್ಪಾನ್ಸ್ ಕೊಟ್ಟರು ನೀವು ನೋಡಿದ್ದೀರಾ. ಸೊ ನೀವು ದಯವಿಟ್ಟು ನಮ್ಮ ಹಿಂದೆ ನಿಂತ್ಕೋಬೇಕಂತ ನಾನು ಈ ಮುಖಾಂತರ ನಿಮ್ಗೆ ನೀವು ನಮ್ಮ ಪಾರ್ಟ್ನರ್ಸ್. ಸೊ ಸಿನಿಮಾ ಚೆನ್ನಾಗಿ ಅನ್ಸಿದ್ರೆ ದಯವಿಟ್ಟು ಆಡಿಯನ್ಸಿಗೆ ತಲುಪಿಸೋ ಕೆಲಸ ಅಂದರೆ ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ. ನಾವು ಈ ಮತ್ತೆ ಒಂದು ಸಿನಿಮಾನ UK ಇರುವಂಥ ಒಬ್ಬರಿಗೆ ತೋರಿಸಿದ್ರೆ ಕೂಡ ಅವರು ದೊಡ್ಡ ಟೈಟ್ಲೇ ಕೊಟ್ಬಿಟ್ರು ನಮಗೆ, ಕ್ರಿಸ್ಟೋಫರ್ ನೋಲನ್ ಥರ ಇದೆ ಸಿನಿಮಾ ಅಂತ ಅಂದ್ಬಿಟ್ಟು ಅಂತ. ಸೊ ಅಂಥ ಸಿನಿಮಾಗೆ ನಮಗಿಲ್ಲಿ ಥಿಯೇಟರ್ಸ್ ಸಿಗ್ತಿರೋದು ತುಂಬ ಕಮ್ಮಿ ಆಗ್ತಾ ಇದೆ. ಅಂದರೆ ಚಿಕ್ಕ ಸಿನಿಮಾ ಅಂತ ಶಫಲ್ ಮಾಡೋದು, ಶೋ ಟೈಮಿಂಗ್ಸ್ ಚೇಂಜ್ ಮಾಡೋದು, ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ. ಸೊ ದಯವಿಟ್ಟು ಆ ಥರ ಮಾಡ್ದಂಗೆ ಥಿಯೇಟರ್ಗಳು ಹೆಚ್ಚಾಗಿ ಕೊಟ್ಟು ನಮ್ಮಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದಕ್ಕೆ ನಾವು ಇದೇ ಥರ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡ್ಬೋದು. ಎಲ್ಲರೂ ಒಂದೊಂದು ಡೈಲಾಗ್ ಹೇಳ್ತಾರೆ, ಮಲಯಾಳಂ ಸಿನಿಮಾ ಕಂಟೆಂಟು ಅದು ಇದು ಅಂತ. ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ. ಸೊ ದಯವಿಟ್ಟು ಇಂಥ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಸೊ ಥ್ಯಾಂಕ್ ಯು. ಇವಾಗ ನಾನು ಆಲ್ಮೋಸ್ಟ್ 6 ಮಂತ್ಸಿಂದ ಫುಲ್ ಡೇ ಆ್ಯಂಡ್ ನೈಟ್ I'd like to thank my sir, Stephen sir, ನಮ್ಮ ಪೇರೆಂಟ್ಸ್ ಆ್ಯಂಡ್ ರತನ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಮತ್ತು ನಮ್ಮ ಡೈರೆಕ್ಟರ್ ಸರ್ ಚೆನ್ನ ಆ್ಯಂಡ್ ಇಡೀ ತಂಡ, ಇಡೀ ಟೀಮ್. ಸೊ ತುಂಬ 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 ಖುಷಿಯಾಗಿದ್ದೀನಿ ಇವಾಗ. ಏನೋ ಒಂಥರ ಲೈಕ್ ಐ ಆಮ್ ಸ್ಟಿಲ್ ಅದು ಇಟ್ ಶುಡ್ ಪ್ರಾಸೆಸ್. ಇನ್ನೂ ಅವರು ನಾನು ಎಲ್ಲೆಲ್ಲಿ ಐ ವಾಸ್ ಲೈಕ್ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತ ಅಲ್ಲೆಲ್ಲ ಕ್ಲಿಕ್ ಆಗಿದೆ. ಎಲ್ಲರೂ ವಿಸಿಲ್ ಹಾಕಿದ್ದಾರೆ. ಸೊ I'm just very blessed to have this feeling to be a part of this beautiful team. So ಅದೇ ಅಷ್ಟೇ. ನನ್ನ ಮ್ಯೂಸಿಕ್ ಎಲ್ಲ ಐ ಥಿಂಕ್ ನಿಮಗೆ ಅರ್ಥ ಆಗಿರುತ್ತೆ ನನಗೆ. ಸೊ ಐಲ್ ಮೋಸ್ಟ್ಲಿ ಲೆಟ್ ಮೈ ಮ್ಯೂಸಿಕ್ ಸ್ಪೀಕ್. ಸೊ ಇಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ತುಂಬ ಚೆನ್ನಾಗಿದೆ. ನಿಶಾ ಫ್ಯಾನ್ ಆಗಿ ಮಾತಾಡ್ತಿರೋದು ಈಗ. ಆ್ಯಕ್ಚುಲಿ ನಾನು ಮೊದಲೇ ಹೇಳ್ತಾ ಇದ್ದೆ, ಈ ಥರ ಒಂದು ಸಿನಿಮಾ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿರುವಂಥದ್ದು ಮೊದಲಿಗೆ ಭಾಳ ದೊಡ್ಡ ವಿಷಯ. ಒಂದು ಒಳ್ಳೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ವಿಭಿನ್ನವಾದ ಒಂದು ನರೇಷನಲ್ಲಿ ಹೇಳೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಈಸಿ ವಿಷಯ ಅಂತೂ ಅಲ್ಲ. ಬಟ್ ಅದರಲ್ಲೂ ಎಂಟರ್ಟೈನಿಂಗ್ ಆಗಿ ನಿಮ್ಮನ್ನೆಲ್ಲರನ್ನೂ ಸೀಟ್ ಎಡ್ಜಲ್ಲಿ ಥ್ರಿಲ್ಲಿಂಗ್ ಆಗಿ ಇಡೋದಿದೆಯಲ್ಲ, ಅದು ಇನ್ನೂ ಕಷ್ಟದ ವಿಷಯ. ಖಂಡಿತವಾಗ್ಲೂ ಆ ಟೀಮು ತುಂಬ ಒಳ್ಳೆ ಕೆಲಸವನ್ನು ಮಾಡಿದೆ. ಸಿನಿಮಾ ನರೇಷನ್ ವೈಸ್ ಇರಲಿ, ಟೆಕ್ನಿಕಲ್ ವೈಸ್ ಇರಲಿ, ಆ್ಯಂಡ್ ನಿಶಾ ಅವ್ರದ್ದು ಪರ್ಫಾರ್ಮೆನ್ಸ್ ಇರಲಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. 100% ಇಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕನ್ನಡಿಗರು ಬೆಂಬಲ ಕೊಡಬೇಕು. ಅವಾಗ ಇನ್ನೊಂದಷ್ಟು ಹೊಸ ತಂಡಗಳು ಇನ್ನೊಂದಷ್ಟು ಈ ಥರ ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಸೊ ಎಲ್ಲರೂ ಬನ್ನಿ, ಅಂಶು ತಂಡಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟಾಗಿ ನಿಲ್ಲಿ. ನಾಳೆಯಿಂದ ಇನ್ನಷ್ಟು ಶೋಸ್ ಹೆಚ್ಚಾಗ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಇವಳು ಆ್ಯಕ್ಚುಲಿ ಫಸ್ಟ್ ಮೂವಿ ನಾನು ಬರ್ತಾ ಇರೋದು ಆ್ಯಕ್ಚುಲಿ, ಆ್ಯಂಡ್ ಫಸ್ಟ್ ಸೀರಿಯಲ್ ಒಟ್ಟಿಗೆ ಮಾಡಿರೋದು, ಆ್ಯಂಡ್ ಫಸ್ಟ್ ಪ್ರಾಜೆಕ್ಟು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಕಿಂಗ್ ಆಗಿರ್ಬೋದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸಸ್ಪೆನ್ಸ್ ಚೆನ್ನಾಗಿದೆ. ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು, ಲೈಕ್ ಇವಳು ರೋಸೇನ ಇಟ್ಕೊಂಡ್ಬರ್ತಾಳೆ. ಸೊ ಶಾರ್ಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ಆ್ಯಂಡ್ ಥಿಯೇಟರ್ಸಲ್ಲೆಲ್ಲ ಇವಾಗ ರಿಲೀಸ್ ಆಗಿದೆ, 21 ಇವತ್ತಿಂದ ರಿಲೀಸ್ ಆಗಿದೆ. ಸೊ ಎಲ್ಲ ಹೋಗಿ ಥಿಯೇಟ್ರಿಗೆ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಸಿನಿಮಾ ಅಂದರೆ ಹೀರೋನ ಫೋಕಸ್ ಮಾಡ್ತಾರೆ, ಬಟ್ ಈ ಮೂವಿಲಿ ಕಂಪ್ಲೀಟ್ಲಿ ಇವಳ ಮೇಲೆ ಫೋಕಸ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. Thank you so much for your wonderful words. Thank you.